ಇವತ್ತು ಮತ್ತೆ ನೀವೇನು ಹೇಳ್ತೀರಿ? ನನಗೆ ಒಂದು ತಿಂಗಳು ಟೈಮ್ ಕೊಟ್ರೆ JDS ನಲ್ಲಿ ಇದ್ದಂತ 18 ಶಾಸಕರಿಗೂ ಕಾಂಗ್ರೆಸ್ಗೆ ಹೋಯ್ತಾರಂತೆ. ನಾನು ಹೇಳ್ತೀನಿ, ಇವತ್ತು 26ನೇ ನವೆಂಬರ್, ಒಂದು ತಿಂಗಳು ಟೈಮ್ ನಿಮಗೆ. ಒಂದು ಶಾಸಕರಿಗೆ ನಮ್ಮ ಪಾರ್ಟಿ JDS ಪಾರ್ಟಿ ಮುಂದಿನ ತಿಂಗಳು 26ನೇ ತಾರೀಕುವರೆಗೆ ನಿಮ್ಮ ಪಾರ್ಟಿಯಲ್ಲಿ ಸೇರಿಸಿ ಟಿವಿಯಲ್ಲಿ ಬರಬೇಕು, ಸಾಕು. ಗೊತ್ತಾಯ್ತಾ? ನೀವು ಹೇಳಿದ್ರಲ್ಲ, ಒಂದೇ ಶಾಸಕರಿಗೆ ಕರ್ಕೊಂಡು ಹೋಗ್ರಿ. ನಾ ಹೇಳ್ತೀನಿ, ಒಂದೊಂದು ಸಮಯ ಇದೆ ಸ್ವಾಮಿ, ಎಲ್ಲ ಸಮಯ ಓಡಲ್ಲ. ಗೊತ್ತಾಯ್ತಾ? ಇವತ್ತು ಈ ಸರ್ಕಾರ ಅವಕಾಶ ಇದೆ ಅವರಿಗೆ, ಒಳ್ಳೆ ಕೆಲಸ ಮಾಡಲಿ, ರೈತರ ಪರವಾಗಿ ಕೆಲಸ ಮಾಡಲಿ. ಅದರ ನಿಮಗೂ ಗೆಲ್ಸಿದಾರ, ನೀವು ಕೆಲಸ ಮಾಡ್ರಿ. ಅದು ಬಿಟ್ಟು ನಮ್ಮ ಕಡೆ ಅಂತೀವಿ ಇಂಥ ಫಾಲ್ತು ಮಾತಾಡಬಾರ್ದು, ಒಳ್ಳೆ ಕೆಲಸ ಮಾಡ್ರಿ ಅಂಥವು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ಅವ್ರ ಪಾರ್ಟಿ ಮುಖಂಡರಿಗೂ ಹೇಳಕ್ಕೆ ಬಯಸ್ತೀನಿ, ಇಂಥವ್ರಿಗೆ ಕಟ್ಕೊಂಡು ಹೋದ್ರಿ ಮುಂದೆ ಸಂಘಟ ಅಂತಂದರೆ ಎಲ್ಲೋ ಒಂದು ಕಡೆ ಮಾತಾಡಕ್ಕೆ ಬಿಟ್ಟು ಇದು ನಿಮಗೆ ಮುಳ್ಳಾಗುತ್ತೆ, ಪಾರ್ಟಿ ಮುಖಂಡರಿಗೆ ಮುಳ್ಳಾಗುತ್ತೆ. ಹೌದಲ್ಲ? ಹಾಗಾಗಿ ಯೋಗೇಶ್ವರಿಗೆ ಹೇಳಕ್ಕೆ ಬಯಸ್ತೀನಿ, ತಾವು ಏನು ಜನ ಗೆಲ್ಸಿದಾರ ಅಲ್ಲಿ ಕೆಲಸ ಮಾಡೋದು ಕಲೀರಿ.